ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ಕೋರ್ಸ್ ಯಾವ್ದಪ್ಪ ಅಂತಂದ್ರ ಈ ಒಂದು ಲೈಫ್ ಸೈನ್ಸ್ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಯಾವ ಲೈಫ್ ಸೈನ್ಸ್ ಕೋರ್ಸ್ ಇದು ಅಂತ ಕೇಳ್ಬೋದು ನೀವು. BSc ಇನ್ ಮೆಡಿಕಲ್ ಮೈಕ್ರೋಬಯಾಲಜಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಈ ಒಂದು ವಿಡಿಯೋದೊಳಗಡೆ ನಾವು ಈ ಒಂದು ಕೋರ್ಸಿನ ಬಗ್ಗೆ ಏನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ, ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನು, ಈ ಒಂದು ಕೋರ್ಸಿನ ಸಬ್ಜೆಕ್ಟ್ ಅಥವಾ ಸಿಲೆಬಸ್ ಏನಿರ್ತೈತಿ, ಅದಾದ್ಮೇಲೆ ಈ ಒಂದು ಕೋರ್ಸಿನ ಜಾಬ್ ಅಪಾರ್ಚುನಿಟೀಸ್ಗಳಾಗಿರ್ಬೋದು, ಆಮೇಲೆ ಇದರ ಒಂದು ಸ್ಯಾಲರಿ ಸ್ಕೇಲ್ ಏನು, ನೆಕ್ಸ್ಟ್ ಈ ಒಂದು ಕೋರ್ಸಿನ ಹೈಯರ್ ಎಜುಕೇಶನ್ ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ ಡೀಟೇಲ್ ಆಗಿ ವಿತ್ ಇನ್ 10 ಮಿನಿಟ್ಸ್ ಒಳಗಡೆನೆ ಇದ್ರೊಳಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಡೌಟ್ಸ್ ಗಳನ್ನು ಕೂಡ ಅರೈಸ್ ಮಾಡಿ. ಹಾಗಾದ್ರೆ ಮೊದಲಿಗೆ ಈ ಒಂದು ಕೋರ್ಸ್ ಅಂದ್ರೆ ಈ ಒಂದು BSc ಇನ್ ಮೆಡಿಕಲ್ ಮೈಕ್ರೋಬಯಾಲಜಿ ಕೋರ್ಸ್ ಯಾವ ಒಂದು ಸಬ್ಜೆಕ್ಟ್ ಅಥವಾ ಯಾವ ಒಂದು ಟಾಪಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಬ್ಲೆಂಡ್ ಆಗಿರುತ್ತೆ ಅಂತ ಕೇಳಿದ್ರೆ, ಸಿಂಪಲ್ ಆಗಿ ಈ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಒಂದು ಪ್ಯಾಥೋಜೆನಿಕಲ್ ಮೈಕ್ರೋ ಆರ್ಗಾನಿಸಮ್ಸ್ ಗಳ ಮೇಲೆ ಡಿಪೆಂಡ್ ಆಗಿರ್ತದ. ಯಾವ ಮೈಕ್ರೋ ಆರ್ಗಾನಿಸಮ್ಸ್? ಸಿಂಪಲ್, ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಪ್ಯಾರಾಸೈಟ್ಸ್ ಗಳಾಗಿರ್ಬೋದು, ಯಾವೆಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ರೋಗಗಳನ್ನ ಸ್ಪ್ರೆಡ್ ಮಾಡ್ತಾವಲ್ಲ, ಆ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಗಳ ಬಗ್ಗೆ ಅಧ್ಯಯನ ಮಾಡೋದೇ ಈ ಒಂದು ಮೆಡಿಕಲ್ ಮೈಕ್ರೋಬಯಾಲಜಿ ಕೋರ್ಸ್ ಒಳಗಡೆ ನಾವು ಕಲಿಯೋದು. ಓಕೆ, ಅಂದ್ರೆ ಅದ್ರ ಬಗ್ಗೆ ಡಯಾಗ್ನೋಸಿಸ್ ಮಾಡೋದು, ಅಂದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದು ಅಥವಾ ಅದನ್ನ ಟೆಸ್ಟ್ ಯಾವ ತರ ಮಾಡ್ತೀವಿ ಅಂತೇಳಿ ಕಲಿತೀವಿ. ಹಾಗಾದ್ರೆ ಮೊದಲಿಗೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಮಗೆ ಏನ್ ಎಲಿಜಿಬಿಲಿಟಿ ಇರಬೇಕು ಅಥವಾ ಏನ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರಬೇಕಂತ ಕೇಳಿದ್ರೆ, ನೀವು ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರ PUC ಸೈನ್ಸ್ ಒಳಗಡೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅನ್ನೋ ಒಂದು ಕಾಂಬಿನೇಷನ್ ನ ತಗೊಂಡಿರ್ಬೇಕು, ಅಥವಾ ಮ್ಯಾಥಮೆಟಿಕ್ಸ್ ಕೂಡ ತಗೊಂಡ್ರು ಈ ಒಂದು ಕೋರ್ಸ್ ನ ಮಾಡಬಹುದು. ಎಕ್ಸಾಂಪಲ್ ಸ್ಟ್ರೀಮ್ ಗಳು ಯಾವಪ್ಪ ಅಂತಂದ್ರೆ PUC ಸೈನ್ಸ್ ಒಳಗಡೆ PCMB ಆಗಿರ್ಬೋದು ಅಥವಾ PCB ಆಗಿರ್ಬೋದು, ಇವು ಕಾಂಬಿನೇಷನ್ ತಗೊಂಡಾಗ ನೀವು ಈ ಕೋರ್ಸ್ ನ ಮಾಡಬಹುದು. ಅದರ ಜೊತೆಗೆ ಪರ್ಸಂಟೇಜ್ ಕ್ರೈಟೇರಿಯಾ ಏನಿರ್ತದೆ ಅಂತ ಕೇಳಿದ್ರೆ, ನೀವು ಅಪ್ರಾಕ್ಸಿಮೇಟ್ಲಿ ನಿಮ್ಮ ಪ್ರೀವಿಯಸ್ ಅಂದ್ರೆ PUC ಒಳಗಡೆ ನಿಮ್ಮ ಪರ್ಸೆಂಟೇಜ್ 50 ಇಂದ 55% ನೀವು ಹೊಂದಿರಬೇಕು ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಕೋರ್ಸ್ ನ ಮಾಡ್ಲಿಕ್ಕೆ ನಮ್ಗೆ ಏನಾದ್ರು ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇರ್ತಾವ್ರಿ ಅಂತ ಕೇಳ್ಬೋದು. ಸೊ ನಿಮ್ಮ ಎಂಟ್ರನ್ಸ್ ಎಕ್ಸಾಮ್ ಕಿನ್ನ ಹೊರತುಪಡಿಸಿ ನೀವು ಏನ್ ಪ್ರೀವಿಯಸ್ ಇಯರ್ ಒಳಗಡೆ ಎಷ್ಟು ಪರ್ಸೆಂಟೇಜ್ ಅಂದ್ರೆ ನಿಮ್ಮ ಮೆರಿಟ್ ಗಳ ಮೇಲೆ ಡಿಪೆಂಡ್ ಆಗಿರ್ತದ ಈ ಒಂದು ಕೋರ್ಸ್ ಅನ್ನ ಎಲಿಜಿಬಲ್ ಆಗ್ಬೇಕಾದ್ರ. ಅದರ ಹೊರತುಪಡಿಸಿ ನಿಮ್ಗೆ ಈ ಒಂದು ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಏನ್ ಬರ್ತಾವ ಅಂತಂದ್ರ, ಸೊ ಇಲ್ಲಿ ಕಾಮನ್ ಯೂನಿವರ್ಸಿಟಿ ಎಂಟ್ರನ್ಸ್ ಟೆಸ್ಟ್ ಅಂತೇಳಿ ಒಂದು ಎಂಟ್ರನ್ಸ್ ಎಕ್ಸಾಮ್ ಬರ್ತದೆ, ಅಥವಾ ಈ ಒಂದು ಕರ್ನಾಟಕ ಎಕ್ಸಾಂಪಲ್ ನೀವೇನು ಸ್ಟೇಟ್ ಲೆವೆಲ್ ಒಳಗಡೆ ಬರೀತಂದ್ರ ಈ KSET ಈ ತರ ಏನೋ ಒಂದಿಷ್ಟು ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಕೂಡ ಬರ್ತಾವು. ಸೊ ಈ ತರ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇರ್ತಾವು, ಡಿಪೆಂಡಿಂಗ್ ಆನ್ ದ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಕೋರ್ಸ್ ನ ಮಾಡಿದಾಗ ನಮಗ ಯಾವ ತರ ಫೀಸ್ ಸ್ಟ್ರಕ್ಚರ್ ಇರ್ತೈತ್ರಿ ಈ ಒಂದು ಕೋರ್ಸ್ ನ ಮಾಡಾಕ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಫೀಸ್ ಅಪ್ರಾಕ್ಸಿಮೇಟ್ಲಿ ಪರ್ ಇಯರ್ 30 ಇಂದ 35K ನಿಮ್ದು ಒಂದು ಫೀಸ್ ಸ್ಟ್ರಕ್ಚರ್ ಇರ್ತೈತಿ. ಟೋಟಲ್ ಎವರೇಜ್ ತೆಗೆದಾಗ ಅಪ್ರಾಕ್ಸಿಮೇಟ್ಲಿ ನೀವು 2.5 ಅಥವಾ 3 ಲ್ಯಾಕ್ ವರೆಗೂ ನಿಮ್ದು ಟೋಟಲ್ ಎವರೇಜ್ ಕಾಲೇಜ್ ಫೀಸ್ ಬರ್ತೈತಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಮ್ಮ ಡ್ಯೂರೇಷನ್ ಅಂದ್ರೆ ಎಷ್ಟು ವರ್ಷ ನಾವು ಈ ಕೋರ್ಸ್ ನ ಕಲಿಬೇಕ್ರಿ ಈ ಕೋರ್ಸ್ ನ ಮಾಡಿದಾಗ ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಇಲ್ಲಿ 3 to 4 ಇಯರ್ಸ್ ಇದರ ಡ್ಯೂರೇಷನ್ ಇರ್ತೈತಿ. ಓಕೆ, ಇನ್ಕ್ಲೂಡಿಂಗ್ ಈ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೂಡ ಹಿಡಿದು ಇದ್ರೊಳಗಡೆ ನಿಮ್ಗೆ ಈ ತರ ಆ ಒಂದು ಡ್ಯೂರೇಷನ್ ಬರ್ತದ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಈ ಒಂದು ಕೋರ್ಸ್ ನ ಮಾಡಿದಾಗ ನಾವ್ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ನೋಡ್ಬೋದು ಅಂತ ಕೇಳ್ಬೋದು ನೀವು. ಸೊ ಇದರ ಸಬ್ಜೆಕ್ಟ್ ಗಳು ಡಿಪೆಂಡ್ ಆಗಿರೋದು ಮೈಕ್ರೋಬ್ಸ್ ಅಥವಾ ಆ ಒಂದು ಸೂಕ್ಷ್ಮಾಣು ಜೀವಿಗಳ ಮೇಲೆ ಡಿಪೆಂಡ್ ಆಗಿರ್ತದ. ಅಂದ್ರೆ ಯಾವ ತರ ಡಯಾಗ್ನೋಸ್ ಮಾಡ್ತೀವಿ, ಯಾವ ತರ ಅದನ್ನ ಸ್ಟಡಿ ಮಾಡ್ತೀವಿ, ಅದನ್ನ ಯಾವ ತರ ಟೆಸ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾದ್ರೆ ಇದ್ರೊಳಗಡೆ ಬರುವಂತಹ ಸಬ್ಜೆಕ್ಟ್ ಗಳು ಯಾವ್ಯಾವಪ್ಪ ಅಂತಂದ್ರೆ, ಇದರಲ್ಲಿ ಮೊದಲನೇ ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮ್ಗೆ ಹ್ಯೂಮನ್ ಅನಾಟಮಿ ಅಂತ ಬರ್ತೈತಿ, ಆಮೇಲೆ ಮೈಕ್ರೋಬಯಲ್ ಡೈವರ್ಸಿಟಿ ಅಂತ ಬರ್ತೈತಿ, ಅದಾದ್ಮೇಲೆ ನಿಮ್ಗೆ ಇಲ್ಲಿ ಮೆಡಿಕಲ್ ವೈರಾಲಜಿ ಅಂತ ಬರ್ತೈತಿ, ಇಮ್ಯುನಾಲಜಿ ಅಂತ ಕೂಡ ಬರ್ತೈತಿ, ಅದಾದ್ಮೇಲೆ ಪ್ಯಾಥೋಜೆನಿಸಿಸ್ ಬ್ಯಾಕ್ಟೀರಿಯಾಲಜಿ ಅಂತ ಬರ್ತೈತಿ, ಅದಾದ್ಮೇಲೆ ನೀವು ಇಲ್ಲಿ ಪ್ಯಾರಾಸೈಟಾಲಜಿ ಅಂತ ಕಲಿತೀರ, ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಅಂತ ಕೂಡ ಕಲಿತೀರ, ಇನ್ನು ಹಲವಾರು ಸಬ್ಜೆಕ್ಟ್ ಗಳನ್ನ ಕಲಿತೀರ. ಇವು ಬೇಸಿಕ್ ಸಬ್ಜೆಕ್ಟ್ ಗಳು. ಸೊ ಇದನ್ನ ಹೊರತುಪಡಿಸಿ ನೆಕ್ಸ್ಟ್ ನಮ್ಗ
ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಹೇಳಿದ್ರಿ ಅಂತ ಕೇಳ್ಬೋದು ನೀವು. ಸೊ ನೀವು ಏನ್ ಇಕ್ವಲ್ ಇಲ್ಲಿ ಥಿಯರಟಿಕಲ್ ಕ್ಲಾಸ್ ಅನ್ನ ಕಲಿತೀರಾ ಅದರ ಜೊತೆಗೆ ನಿಮಗೆ ಲ್ಯಾಬ್ ವರ್ಕ್ ಒಳಗಡೆನು ಕೂಡ ಪ್ರಾಕ್ಟಿಕಲ್ ಈಕ್ವಲ್ ಆಗಿರ್ತಾವು. ಅದ್ರೊಳಗಡೆ ನಾವೇನೆಲ್ಲ ಕಲಿತೀವ್ರಿ ಅಂತ ಕೇಳ್ಬೋದು ನೀವು. ಸೊ ನೀವು ಇಲ್ಲಿ ಏನೇನು ಕಲಿತಿರಲ್ಲ ಒಂದು ಥಿಯರಟಿಕಲ್ ಒಳಗಡೆ ಅದನ್ನ ನೀವು ಯಾವ ತರ ಪ್ರಾಕ್ಟಿಕಲ್ ಮಾಡ್ತೀರಾ ಅಂದ್ರೆ ಎಕ್ಸಾಂಪಲ್ ಹೇಳ್ತಾ ಇದೀನಿ ನಿಮ್ಗೆ. ಈ ಒಂದು ಬ್ಯಾಕ್ಟೀರಿಯಲ್ ಕಲ್ಚರ್ ಆಗಿರ್ಬೋದು ಅಥವಾ ಒಂದು ಸ್ಟೇನಿಂಗ್ ಟೆಕ್ನಿಕ್ಸ್ ಗಳಾಗಿರ್ಬೋದು, ಆಮೇಲೆ ಈ ಒಂದು ಆಂಟಿ ಮೈಕ್ರೋಬಯಲ್ ಸೆನ್ಸಿಟಿವಿಟಿ ಟೆಸ್ಟ್ ಆಗಿರ್ಬೋದು, ಅಥವಾ ಅದಾದ್ಮೇಲೆ ಇಲ್ಲಿ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಆಗಿರ್ಬೋದು, ಅವುಗಳನ್ನ ಒಂದು ಮೈಕ್ರೋ ಬಯಾಲಜಿ ಲ್ಯಾಬ್ ಒಳಗಡೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇರೋಲ್ಲ ಸೊ ಅದ್ರೊಳಗಡೆ ಟ್ರೈನಿಂಗ್ ಅನ್ನ ತಗೊಂತೀರಾ ನೀವು. ಓಕೆ, ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮುಗಿಸಿದಿರಿ ನಾವು. ಇದ್ರೊಳಗಡೆ ನೀವು ಸಬ್ಜೆಕ್ಟ್ ಗಳನ್ನ ಹೇಳಿದ್ರಿ, ಆಮೇಲೆ ಇದರ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನ ಹೇಳಿದ್ರಿ. ಸೊ ಈ ಕೋರ್ಸ್ ಅನ್ನ ಮಾಡಿದೀವಿ ನಾವು, ಈ ಒಂದು ಕೋರ್ಸ್ ನ ಮುಗಿಸಿದ್ವಿ. ಈ ಒಂದು ಕೋರ್ಸಿನ ಮುಗಿಸಿದ ಮೇಲೆ ನಾವು ಏನ್ ಕೆಲಸ ಮಾಡಬಹುದು ಅಥವಾ ಇದರ ಜಾಬ್ ಅಪಾರ್ಚುನಿಟೀಸ್ ಗಳು ಏನೆಲ್ಲ ಅದಾವ ಅಂತ ಕೇಳ್ಬೋದು ನೀವು. ಸೊ ಇದರ ಜಾಬ್ ಅಪಾರ್ಚುನಿಟೀಸ್ ಗಳು ಯಾವ ತರ ಇರ್ತಾವ ಅಂತಂದ್ರ, ಸೊ ಮೊದಲಿಗೆ ನೀವು ಇಲ್ಲಿ ಏನಾಗಿ ಕೆಲಸ ಮಾಡಬಹುದು ಅಂತಂದ್ರ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಆಗಿ ನೀವು ಕೆಲಸ ಮಾಡಬಹುದು. ಆದ್ಮೇಲೆ ಮೈಕ್ರೋ ಬಯಾಲಜಿಸ್ಟ್ ಆಗಿ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ ಅನಾಲಿಸಿಸ್ಟ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಆ ಒಂದು ಇನ್ಫೆಕ್ಷನ್ ಕಂಟ್ರೋಲ್ ಸ್ಪೆಷಲಿಸ್ಟ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಇನ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅದರೊಳಗೆ ಕೂಡ ನೀವು ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬಹುದು. ಆಮೇಲೆ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಒಳಗಡೆ ಕೂಡ ನೀವು ಎಂಪ್ಲಾಯ್ ವರ್ಕ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಆ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗಡೆ ಕೂಡ ಎಂಪ್ಲಾಯ್ ವರ್ಕ್ ಮಾಡಬಹುದು. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗಡೆ ಕೂಡ ನೀವು ವರ್ಕ್ ಮಾಡಬಹುದು. ಅದಾದ್ಮೇಲೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಕೂಡ ನೀವು ವರ್ಕ್ ಮಾಡಬಹುದು. ಈ ತರ ನಿಮ್ಗೆ ಹಲವಾರು ಜಾಬ್ ಅಪಾರ್ಚುನಿಟಿಗಳು ಇರ್ತಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದರ ಜಾಬ್ ಅಪಾರ್ಚುನಿಟಿಗಳನ್ನ ಕೂಡ ಹೇಳಿದ್ರಿ. ಇನ್ನ ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರ ಈ ಕೋರ್ಸ್ ನ ಮಾಡಿದಾಗ ನಾವು ನಮ್ಮ ಸ್ಯಾಲ್ರಿ ಎಷ್ಟ್ ಇರ್ತೈತಿ ಅಂತ ಕೇಳ್ಬೋದು ನೀವು. ಸೊ ಇದರ ಸ್ಯಾಲ್ರಿ ಸ್ಕೇಲ್ ಬಂದ್ಬಿಟ್ಟು ನಿಮ್ಮ ಯಾವ ಅಂದ್ರೆ ಡಿಪಾರ್ಟ್ಮೆಂಟ್ ವೈಸ್ ನಿಮ್ದು ಸ್ಯಾಲ್ರಿ ಡಿವೈಡ್ ಆಗ್ತದ. ಈಗ ನೀವು ಮೈಕ್ರೋಬಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿರೋ ಅಥವಾ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರೋ ಅಥವಾ ನೀವು ಇಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಒಳಗೆ ವರ್ಕ್ ಮಾಡ್ತಿರೋ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಎವರೇಜ್ ಸ್ಯಾಲ್ರಿ ಎಷ್ಟಪ್ಪ ಅಂತಂದ್ರ ನಿಮ್ಗ ಅಪ್ರಾಕ್ಸಿಮೇಟ್ಲಿ ನೀವು 3.5 ಲ್ಯಾಕ್ ಟು 5 ಲ್ಯಾಕ್ ನೀವು ಅಪ್ರಾಕ್ಸಿಮೇಟ್ಲಿ ಪರ್ ಆನಮ್ ನಿಮ್ಮ ಸ್ಯಾಲ್ರಿ ತೆಗಿತೀರಿ. ಓಕೆ, ಸೊ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗೊಂತ ಹೋದಂಗ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಕೊಂತ ಹೋಗುತ್ತೆ. ಎಕ್ಸಾಂಪಲ್ ಈಗ ಒಂದು ನಿಮ್ಮ ಲ್ಯಾಬ್ ಟೆಕ್ನಿಕ್ ಗಳಾಗಿರ್ಬೋದು, ಪ್ರಾಕ್ಟಿಕಲ್ ಗಳಾಗಿರ್ಬೋದು, ಅಥವಾ ಆ ಒಂದು ಟೆಸ್ಟ್ ಮಾಡುವಂತಹ ಸ್ಕಿಲ್ ಗಳಾಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಸ್ಯಾಲ್ರಿ ಅಪ್ರಾಕ್ಸಿಮೇಟ್ಲಿ 6 ಲ್ಯಾಕ್ ಇಂದ 8 ಲ್ಯಾಕ್ 10 ಲ್ಯಾಕ್ ಈ ತರ ಪರ್ ಆನಮ್ ನಿಮ್ದು ಇನ್ಕ್ರೀಸ್ ಆಕೊಂತ ಹೋಗ್ತೈತಿ. ಓಕೆ, ಸೊ ಇದು ನಿಮ್ದು ಸ್ಯಾಲ್ರಿ ಸ್ಕೇಲ್. ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮುಗಿಸಿದಿರಿ ನಾವು. ಇದರ ಬಗ್ಗೆ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ, ಸ್ಯಾಲ್ರಿ ಸ್ಕೇಲ್ ಹೇಳಿದ್ರಿ. ಸೊ ನಮ್ಗ ಇದರ ಮೇಲೆ ಹೈಯರ್ ಎಜುಕೇಶನ್ ಮಾಡ್ಬೇಕು ಅನ್ಕೊಂಡಿದೀವಿ. ಅಂದ್ರೆ ಎಕ್ಸಾಂಪಲ್ ನಾವೀಗ BSc ಮೈಕ್ರೋಬಯಾಲಜಿಸ್ಟ್ ಆಗಿದ್ದೀವಿ. ಅದನ್ನ ಹೊರತುಪಡಿಸಿ ನಾವು ಇದರ ಮೇಲೆ ಹೈಯರ್ ಎಜುಕೇಶನ್ ಮಾಡ್ಕೋಬೇಕಂತಿದೀವಿ. ಏನಾದ್ರೂ ಹೈಯರ್ ಎಜುಕೇಶನ್ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಎದ್ರ ಮೇಲೂ ಕೂಡ ನಿಮ್ಗೆ ಹೈಯರ್ ಎಜುಕೇಶನ್ ಇದೆ. ಏನ್ ಹೈಯರ್ ಎಜುಕೇಶನ್ ಅದು ಅಂತ ಕೇಳ್ಬೋದು ನೀವು. ಸೊ ಸಿಂಪಲ್ MSc ಇನ್ ಮೈಕ್ರೋಬಯಾಲಜಿಸ್ಟ್ ಆಗಿ ನೀವು ಹೈಯರ್ ಎಜುಕೇಶನ್ ತಗೋಬಹುದು. ಇದನ್ನ ಹೊರತುಪಡಿಸಿ ನೀವು ಇನ್ನೊಂದು ಹೈಯರ್ ಎಜುಕೇಶನ್ ಬರುತ್ತಾ, ಅದೇ ಯಾವ್ದಪ್ಪ ಅಂತಂದ್ರ MSc ಇನ್ ಬಯೋಟೆಕ್ನಾಲಜಿ ಅನ್ನು ಕೂಡ ನೀವು ಈ ಒಂದು ಕೋರ್ಸ್ ನ ಮಾಡಬಹುದು, ಈ ಒಂದು BSc ಮೈಕ್ರೋಬಯಾಲಜಿ ಅನ್ನೋ ಕೋರ್ಸಿನ ಮೇಲೆ. ಸೊ ಆದ್ಮೇಲೆ ನೆಕ್ಸ್ಟ್ ಇದ್ರ ಮೇಲೆ ಹೈಯರ್ ಎಜುಕೇಶನ್ ಏನಪ್ಪಾ ಅಂದ್ರ PhD ಇನ್ ಮೈಕ್ರೋಬಯಾಲಜಿ ಆಗಿರ್ಬೋದು ಅಥವಾ PhD ಇನ್ ಬಯೋಟೆಕ್ನಾಲಜಿನೂ ಕೂಡ ನೀವು ಈ ಒಂದು ಕೋರ್ಸ್ ಒಳಗಡೆ ಮಾಡಬಹುದು. ಇದು ನಿಮ್ಗ ಹೈಯರ್ ಎಜುಕೇಶನ್ ಕಂಪ್ಲೀಟ್ ಇನ್ಫಾರ್ಮೇಶನ್. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸೊ ಇದು ನಿಮ್ಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಎದ್ರಪ್ಪ ಅಂತಂದ್ರ BSc ಇನ್ ಮೆಡಿಕಲ್ ಮೈಕ್ರೋಬಯಾಲಜಿ ಅನ್ನೊಂದು ಕೋರ್ಸಿನ ಬಗ್ಗೆ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳ ಈ ಒಂದು BSc ಮೆಡಿಕಲ್ ಮೈಕ್ರೋಬಯಾಲಜಿ ಅನ್ನೋ ಕೋರ್ಸ್ ನ ಸರ್ಚ್ ಮಾಡ್ತಾ ಇರ್ತಿರಲ್ಲ, ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು. ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳ ಈ ವಿಡಿಯೋನ ನೋಡಿದ್ರಲ್ಲ, ಸೊ ಅವರು ಕೂಡ ಈ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.